40 ಲಕ್ಷವನ್ನು ಡಾಕ್ಟರ್ ಪರಮೇಶ್ವರರು ರಣ್ಯಾರಾವ್ಗೆ ಕೊಟ್ಟಿರುವುದನ್ನು ಖಚಿತಪಡಿಸಿದ್ದು ಡಿ ಕೆ ಶಿವಕುಮಾರ್ ಅವರು. 40 ಲಕ್ಷ ಕೊಟ್ಟಿದ್ದಾರೆ ಅಂತ ಮೂರನೆಯ ಸೌಂಡ್ ಬೈಟ್ನಲ್ಲಿ ನೋಡಿದ್ರಿ. ಎರಡನೇ ಸೌಂಡ್ ಬೈಟ್ನಲ್ಲಿ 15-25 ಲಕ್ಷ ಅಂದರು. 15-25 ಎರಡು ಕಂತುಗಳಲ್ಲಿ ಕೊಟ್ಟಿರೋ ಹಂಗೆ ಕಾಣಿಸ್ತಾ ಇದೆ. ಅದನ್ನು ಖಚಿತಪಡಿಸಿದ್ದು ಡಿ ಕೆ ಶಿವಕುಮಾರ್ ಅವರು. ಈಗ ಕಮ್ ಟು ದ ಹಾರ್ಡ್ ಕೋರ್ ಪಾಲಿಟಿಕ್ಸ್. ಅದನ್ನು ಬಿಡಿ, ಅದನ್ನ ಇಡಿ ರೇಡು ಅದರ ಟೆಕ್ನಿಕ್ಯಾಲಿಟೀಸ್ ಬಿಡಿ. ಕಮ್ ಟು ದ ಹಾರ್ಡ್ ಕೋರ್ ಪಾಲಿಟಿಕ್ಸ್. ಅಕ್ಟೋಬರ್ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಆಗುವ ಹುರುಪಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವರು ಇಲ್ಲ. ಕಾಂಗ್ರೆಸ್ ವಲಯದಲ್ಲೇ ಚರ್ಚೆ ಆಗ್ತಾ ಇರೋದು, ಸಿದ್ದರಾಮಯ್ಯನವರು ಪರಮೇಶ್ವರ್ಗೆ ಹೇಳಿದಾರಂತೆ, ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಅನಿವಾರ್ಯ ಸಂದರ್ಭ ಬಂದರೆ ನಿಮ್ಮನ್ನು ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತೀನಿ ನಾನು ಹೈಕಮಾಂಡಿಗೆ ಅಂತ. ನಾನು ಹೇಳಿದ್ರೆ ನೀವು ಆಗ್ತಿರಂತೆ ಅಂತ ಸಿದ್ದರಾಮಯ್ಯನವರು ಹೇಳಿದಾರಂತೆ. ಪರಮೇಶ್ವರ್ ಅವರು ಆ ಹುರುಪಿನಲ್ಲಿದ್ದಾರೆ. ಈ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ನಡೀತಾ ಇರುವ ಹಗ್ಗ ಜಗ್ಗಾಟದಲ್ಲಿ ಲಕ್ ಇನ್ನೊಬ್ಬರಿಗೆ ಖುಲಾಯಿಸಬಹುದು ಅನ್ನೋದಾದರೆ ಅದು ಪರಮೇಶ್ವರ್ಗೆ ಮಾತ್ರ. ಇವರಿಗೆ ಮಾತ್ರ ಖುಲಾಯಿಸೋದಕ್ಕೆ ಸಾಧ್ಯ ಇದೆ. ಈಗ ಅದೇ ಹುರುಪಿನಲ್ಲಿ ನಿಮಗಿನ್ನೂ ನೆನಪಿರಬೇಕು, ಇವರಿಬ್ಬರು ಮಾತಾಡ್ಕೊತಾ ಇದ್ರು, 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಸಿದ್ದರಾಮಯ್ಯನವರು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ನೋಡೋಣ ಅಂತ ಅವರು. ಈಗ ಡಿ ಕೆ ಶಿವಕುಮಾರ್ ಕಡೆಯವ್ರು ಹೇಳ್ತಾ ಇದ್ರು 2.5 ವರ್ಷ ಆದಮೇಲೆ ನಮ್ಮವ್ರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇದ್ರು. ಆ ಚರ್ಚೆ ಜೋರಾಗಿದ್ದಾಗ ಪರಮೇಶ್ವರ್ ಏಕಾಏಕಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ನೀವೇ ಹಂಚ್ಕೊಳ್ಳೋದಾದ್ರೆ ನಾವ್ಯಾಕಿರ್ಬೇಕು ಇಲ್ಲಿ ಅಂತ. ಅಂದರೆ 2.5 ವರ್ಷ ಅವರು, 2.5 ವರ್ಷ ಇವರು, ನೀವೇ ಮಾತಾಡ್ಕೊಳ್ಳೋದಾದ್ರೆ ನಾವ್ಯಾಕಿರ್ಬೇಕು ಇಲ್ಲಿ ಅಂತ ಡಾಕ್ಟರ್ ಪರಮೇಶ್ವರ್ ಕೇಳೋದು. ಸಂದೇಶ ಸ್ಪಷ್ಟ. ಅದಾದ ಮೇಲೆ ದಲಿತ ಶಾಸಕರು ಸಚಿವರ ಡಿನ್ನರ್ ಪಾರ್ಟಿ ಹೋಸ್ಟ್ ಮಾಡಿದರು ಡಾಕ್ಟರ್ ಪರಮೇಶ್ವರ್. ಹೋಟೆಲ್ ಬುಕ್ ಆಗಿಬಿಟ್ಟಿತ್ತು, ಆಹ್ವಾನ ಹೋಗಿಬಿಟ್ಟಿತ್ತು ಇಂಥವ್ರು ಬರಬೇಕು ಅಂತ. ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಮಾತಾಡಿಸಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಆಹ್ವಾನಿತರಿಗೆ, ಅಪೇಕ್ಷಿತರಿಗೆ ಒಂದು ಮೆಸೇಜ್ ಕಳಿಸಿದ್ರಾಗ್ತಿತ್ತು, ಪರಮೇಶ್ವರ್ ಕ್ಯಾನ್ಸಲ್ ಆಗಿದೆ ಬರಬೇಡಿ ಅಂತ. ಅವರು ಪತ್ರಿಕಾ ಹೇಳಿಕೆಯನ್ನೇ ಬಿಡುಗಡೆ ಮಾಡಿದ್ರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಈಗ ಮಾಡಬೇಡಿ ಈ ಡಿನ್ನರ್ ಮೀಟಿಂಗನ್ನು ಅಂತ ಹೇಳಿದ್ದಾರೆ, ಆದ್ದರಿಂದ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ನಿಮ್ಮ ಘನ ಪತ್ರಿಕೆಯಲ್ಲಿ ಮತ್ತು ಸುದ್ದಿವಾಹಿನಿಯಲ್ಲಿ ಇದನ್ನು ತೋರಿಸಿ ಅಂತ ಪರಮೇಶ್ವರ್. ಅಲ್ಲಿ ತನಕದ ತಿಕ್ಕಾಟ ಇದೆ. ಆ ತಿಕ್ಕಾಟದ ಮಧ್ಯದಲ್ಲಿ ಪರಮೇಶ್ವರು ಪಾಪ, ಅಂದರೆ ಇಟ್ಸ್ ಅ ಬ್ಯಾಡ್ ಟೈಮ್ ಅಷ್ಟೇ, ಫ್ಯಾಮಿಲಿ ಫ್ರೆಂಡು ಅನ್ನೋ ಕಾರಣಕ್ಕೆ ಏನೋ ದುಡ್ಡು ಕೊಟ್ಟಿರ್ಬೇಕು. ಆಕೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿದ್ದಾಳೆ ಅಂತ ಪರಮೇಶ್ವರರಿಗೆ ಗೊತ್ತಿರುವ ಸಾಧ್ಯತೆ 0% ನನ್ನ ಪ್ರಕಾರ. 0% ಅದು. ತಿಂದಿದ್ದೆಲ್ಲ ಉಂಡಿದ್ದೆಲ್ಲ ತಲೆಗೆ ಬಂದುಬಿಡ್ತು ಅಂತಾರಲ್ಲ, ಹಾಗಾಗಿದೆ ಪರಮೇಶ್ವರರ ಪರಿಸ್ಥಿತಿ. ಆಕೆ ಸಿಕ್ಕಾಕೊಂಡ್ಲು. ಟ್ರಾನ್ಸಾಕ್ಷನ್ಸ್ ನೋಡಿದ್ರೆ ಹಿಂಗಿದೆ, ರೇಡ್ ಆಗಿದೆ, ನಾಳೆ ವಿಚಾರಣೆಗೆ ಬರಬೇಕು. ಡಿ ಕೆ ಶಿವಕುಮಾರ್ ಹೇಳ್ತಾರೆ, KPCC ಅಧ್ಯಕ್ಷನಾಗಿ ಅದನ್ನು ತಿಳ್ಕೊಳ್ಳೋದು ನನ್ನ ಜವಾಬ್ದಾರಿ, ಏನಾಗಿತ್ತು ವ್ಯವಹಾರ ಅನ್ನೋದು ತಿಳ್ಕೊಳ್ಳೋದು ನನ್ನ ಜವಾಬ್ದಾರಿ, 40 ಲಕ್ಷ ಕೊಟ್ಟಿದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಅಲ್ಲಿಗೆ ಅಕ್ಟೋಬರ್ ನವೆಂಬರ್ನ ಮುಖ್ಯಮಂತ್ರಿ ಬದಲಾವಣೆಯ ಮ್ಯೂಸಿಕಲ್ ಚೇರ್ ಇದೆ ನೋಡಿ, ಆ ಮ್ಯೂಸಿಕಲ್ ಚೇರ್ನಲ್ಲಿ ಯಾರ್ದು ಕೈ ಮೇಲಾಯಿತು ಯಾರ್ದು ಕೈ ಕೆಳಗಾಯಿತು ನೀವೇ ಲೆಕ್ಕ ಹಾಕ್ಕೊಳ್ಬಹುದು ಅದನ್ನು. ಈ ಮಧ್ಯೆ ಸಿದ್ದರಾಮಯ್ಯನವರು ಒಂದು ಸಭೆ ಮಾಡಿದ್ರು. ಸಭೆಯಲ್ಲಿ ಇದೇ ವಿಷಯ ಚರ್ಚೆ ಮಾಡಿದ್ರು. ಇವತ್ತು ಕ್ಯಾಬಿನೆಟ್ ಇತ್ತಲ್ಲ, ಕ್ಯಾಬಿನೆಟ್ ಈ ಸಭೆಯಲ್ಲಿ ಯಾರ್ಯಾರಿದ್ರು, ಸತೀಶ್ ಜಾರಕಿಹೊಳಿ ಅವರಿದ್ದರು, HC ಮಹದೇವಪ್ಪ ಇದ್ದರು, ಜಮೀರ್ ಅಹ್ಮದ್ ಖಾನ್ ಇದ್ದರು, ಪರಮೇಶ್ವರೇ ಇದ್ದರು. ಏನೇನಾಗಿದೆ ಅಂತ ಕೇಳ್ಕೊಂಡಿದ್ದಾರೆ. ಅಲ್ಲೇ ಹೇಳಿದ್ರಂತ ಪರಮೇಶ್ವರ್, ನನಗೊಂದು ನೋಟಿಸ್ ಬರ್ಬೋದು, ನಾನು ವಿಚಾರಣೆಗೆ ಹೋಗಿ ಬರ್ತೀನಿ, ಹೋಗ್ಬೇಕಾಗಿ ಬರುತ್ತೆ ಅಂತ. ಹಿ ವಾಸ್ ವೆರಿ ಸ್ಯಾಡ್, ಆಬ್ವಿಯಸ್ಲಿ ಅಲ್ವಾ, ಸಹಜವಾಗಿ. ಆಮೇಲೆ ಕ್ಯಾಬಿನೆಟ್ ಆಯಿತು. ಕ್ಯಾಬಿನೆಟ್ನಲ್ಲಿ ಅವರೇ ಹೇಳಿದ್ರಂತೆ, ಹಿಂಗಾಗಿದೆ, ರೇಡ್ ಆಗಿದೆ ನಮ್ಮ ಮೇಲೆ, ಅವ್ರಿಗೇನೂ ಸಿಕ್ಕಿಲ್ಲ, ಮುಂದೇನಾಗುತ್ತೆ ಅನ್ನೋದನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಡಾಕ್ಟರ್ ಪರಮೇಶ್ವರ್ ಕ್ಯಾಬಿನೆಟ್ನಲ್ಲೇ ಹೇಳಿದ್ರಂತೆ. ಅಷ್ಟಾಗಿದೆ. ಟೋಟಲಿ ಬ್ಯಾಡ್ ಟೈಮ್ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.